ಹಲೋ ಸ್ಟೂಡೆಂಟ್ಸ್, ನಾವು ಇಂಡಿಕೇಟರ್ಸ್ ಬಗ್ಗೆ ನೋಡ್ತಾ ಇದ್ವಿ ಅಲ್ವಾ. ಸೊ ಇಲ್ಲಿ ಲಿಟ್ಮಸ್ ಪೇಪರ್ ಇಂಡಿಕೇಟರ್ ನೋಡಿದ್ವಿ ಆ್ಯಂಡ್ ಟರ್ಮರಿಕ್ ಸೊಲ್ಯೂಷನ್ ಅಥವಾ ಟರ್ಮರಿಕ್ ಪೇಪರ್ನ ಯಾವ ರೀತಿ ನಾವು ಸ್ಟ್ರಿಪ್ಸ್ ಆಗಿ ಮಾಡಿ ನಾವು ಯಾವ ರೀತಿ ಇಂಡಿಕೇಟರ್ ಆಗಿ ಯೂಸ್ ಮಾಡೋದು ಅಂತ ನೋಡಿದ್ವಿ ಅಲ್ವಾ. ಆ್ಯಂಡ್ ದ ಥರ್ಡ್ ಒನ್ ಇಸ್ ಚೀನಾ ರೋಸ್. ಓಕೆ, ಚೀನಾ ರೋಸ್ ಪೆಟಲ್ಸ್ನ ನಾವು ಇಂಡಿಕೇಟರ್ಸ್ ಆಗಿ ಯಾವ ರೀತಿ ಯೂಸ್ ಮಾಡ್ತೀವಿ, ಏನು ಚೇಂಜಸ್ ಬರುತ್ತೆ ಇಲ್ಲಿ ಅನ್ನೋದು ನೋಡೋಣ. ಓಕೆನಾ. ಸೊ ಇದರಲ್ಲಿ ಸಹ ಒಂದು ಆಕ್ಟಿವಿಟಿ ಇದೆ. ಓಕೆ, ಸೊ ಇಲ್ಲಿ ಯಾವ ಇಂಡಿಕೇಟರ್ನ ಯೂಸ್ ಮಾಡ್ತೀವಿ ಮೀನ್ಸ್ ಸೊ ಚೀನಾ ರೋಸ್ ಪೆಟಲ್ಸ್ನ ನಾವು ಇಂಡಿಕೇಟರ್ಸ್ ಆಗಿ ಇಲ್ಲಿ ಯೂಸ್ ಮಾಡ್ತಿದ್ದೀವಿ. ಆ್ಯಂಡ್ ಇಲ್ಲಿ ಆಕ್ಟಿವಿಟಿ, ಫಸ್ಟ್ ಆಕ್ಟಿವಿಟಿ. ಸೊ ಇದರಿಂದ ನಾವು ನೇಚರ್ ಆಫ್ ಸಬ್ಸ್ಟೆನ್ಸ್ ಏನು ಅಂತ ಕಂಡುಹಿಡಿಬಹುದು ಇದರಲ್ಲಿ ಸಹ. ಸೊ collect some China rose petals and place them in a beaker. ಸೊ ಕೆಲವೊಂದು ಚೀನಾ ರೋಸ್ ಪೆಟಲ್ಸ್ ನ ತಗೊಂಡು ಅವುಗಳನ್ನ ಬೀಕರ್ ಅಲ್ಲಿ ಇಡೋಣ. ಆಡ್ ಸಮ್ ವಾರ್ಮ್ ವಾಟರ್. ಸೊ ಇಲ್ಲಿ ವಾರ್ಮ್ ವಾಟರ್ ನ ನಾವಿಲ್ಲಿ ಹಾಕೋಣ, ಅಂದ್ರೆ ಸ್ವಲ್ಪ ಬೆಚ್ಚಗಿರೋ ನೀರ್ನ ಹಾಕೋಣ. ಕೀಪ್ ದ ಮಿಕ್ಸ್ಚರ್ ಫಾರ್ ಸಮ್ ಟೈಮ್ ಟಿಲ್ ವಾಟರ್ ಬಿಕಮ್ಸ್ ಕಲರ್. ಸೊ ಕೆಲವೊಂದು ಸಮಯ ನಾವು ಈ ವಾಟರ್ನ ಅಂದ್ರೆ ರೋಸ್ ಪೆಟಲ್ ಹಾಕಿರುವಂತ ವಾರ್ಮ್ ವಾಟರ್ನ ನಾವು ಇಡೋಣ ಅಲ್ಲಿ. ಸೊ ಅಬ್ಸರ್ವ್ ಮಾಡೋಣ ಏನು ಎಲ್ಲಿವರೆಗೂ ಅಂತ ಹೇಳಿದ್ರೆ ಕಲರ್ಸ್ ಅನ್ನೋದು ಸ್ವಲ್ಪ ಟೈಮ್ ಕೊಟ್ಟಾಗ ಅದಕ್ಕೆ ಆ ಕಲರ್ಸ್ ಅನ್ನೋದು ಅದರಲ್ಲಿ ಬರುತ್ತೆ ಅಲ್ವಾ. ಸೊ ವಾಟರ್ ಅನ್ನೋದು ಕಲರ್ ಆಗಿ ಟರ್ನ್ ಆಗುತ್ತೆ ಅಲ್ಲಿವರೆಗೂ. ಯೂಸ್ ದ ಕಲರ್ಡ್ ವಾಟರ್ ಆಸ್ ಅನ್ ಇಂಡಿಕೇಟರ್. ಸೊ ಏನ್ ಕಲರ್ ಇರುತ್ತೋ ಅಲ್ಲಿ ಆ ವಾಟರ್ ಸೊಲ್ಯೂಷನ್, ಯಾವ ಕಲರ್ ಸೊಲ್ಯೂಷನ್ ಬರುತ್ತೆ ಅಲ್ವಾ ನಮಗೆ, ಸೊ ಅದನ್ನ ನಾವು ಇಂಡಿಕೇಟರ್ಸ್ ಆಗಿ ಯೂಸ್ ಮಾಡಬೇಕು. ಓಕೆ, add few drops of indicators to each of the solution given in a table 5.4. ಸೊ ಈ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ 5.4 ಅನ್ನೋ ಒಂದು ಟೇಬಲ್ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಇಂಡಿಕೇಟರ್ಸ್ ನ ಸೊ ಕೆಲವೊಂದು ಸೊಲ್ಯೂಷನ್ಸ್ ನ ಕೊಟ್ಟಿದ್ದಾರೆ. ಸೊ ಈ ಸೊಲ್ಯೂಷನ್ಸ್ ನ ಈ ಇಂಡಿಕೇಟರ್ಸ್ ಜೊತೆ ಅಂದ್ರೆ ಈ ಕಲರ್ಡ್ ಸೊಲ್ಯೂಷನ್ ಜೊತೆ ಮಿಕ್ಸ್ ಮಾಡಿ ಇಲ್ಲಿ ಚೇಂಜಸ್ ಅನ್ನೋದು ನೋಡಬೇಕು. ಓಕೆನಾ. ಸೊ ಏನು ಆ ಟೇಬಲ್ ಅಂತ ಹೇಳಿದ್ರೆ ಟೇಬಲ್ 5.4 test solution, the initial color, final color. Okay na. So ಇಲ್ಲಿ first one is shampoo. Okay, so ಇದು dilute solution. And second one is lemon juice. And third one is soda water. And sodium, hydrogen, carbonate solution. And the next one is vinegar, sugar solution, common salt solution, ಸೊ ಇವು. ಓಕೆನಾ. ಸೊ ಈ ಸೊಲ್ಯೂಷನ್ಸ್ ಜೊತೆ ನಮ್ಮ ರೆಡ್ ಪೆಟಲ್ಸ್ ಏನಿದೆಯೋ ಅಲ್ಲಿ, ಓಕೆ, ಸೊ ನಾವು ಚೀನಾ ರೋಸ್ ಪೆಟಲ್ಸ್ ನೋಡಿದ್ವಿ ಅಲ್ವಾ, ಅಲ್ಲಿ ನಮಗೆ ಕಲರ್ ಇರುವಂತ ಒಂದು ಸೊಲ್ಯೂಷನ್ ಸಿಕ್ತು ಅಲ್ವಾ. ಸೊ ಅದರಿಂದ ನಾವು ಇವುಗಳನ್ನೆಲ್ಲ ಅದ್ರ ಜೊತೆ ಆಡ್ ಮಾಡಿ ನಮಗೆ ಚೇಂಜಸ್ ಅನ್ನೋದು ಇಲ್ಲಿ ಬರಿಬೇಕು. ಓಕೆನಾ. ಸೊ ಇನಿಷಿಯಲ್ ಕಲರ್ ಏನಿರುತ್ತೆ, ಫಸ್ಟ್ ಇನಿಷಿಯಲ್ ಕಲರ್, ಸೊ ಇದು ಮಿಲ್ಕಿ ಆಗಿರುತ್ತೆ. ಓಕೆ, ಇನಿಷಿಯಲ್ ಕಲರ್ ನಮಗೆ ಶಾಂಪೂ ಅಲ್ಲಿ ಏನಿರುತ್ತೆ, ಮಿಲ್ಕಿ ಕಲರ್ ಇರುತ್ತೆ. ಅಂಡ್ ಫೈನಲ್ ಕಲರ್ ಯಾವಾಗ ನಾವು ಆಡ್ ಮಾಡ್ತೀವೋ ಈ ರೋಸ್ ಪೆಟಲ್ಸ್, ಓಕೆ, ಚೀನಾ ರೋಸ್ ಪೆಟಲ್ಸ್ ಸೊಲ್ಯೂಷನ್ ಯಾವಾಗ ನಾವು ಶಾಂಪೂ ಜೊತೆ ಆಡ್ ಮಾಡ್ತೀವೋ ಆಗ ನಮಗೆ ಗ್ರೀನ್ ಕಲರ್ ಅನ್ನೋದು ಬರುತ್ತೆ, ಫೈನಲ್ ಕಲರ್. ಓಕೆ, ಗ್ರೀನ್. ಅಂಡ್ ನೆಕ್ಸ್ಟ್ ಲೆಮನ್ ಜ್ಯೂಸ್ ಅನ್ನೋದು ನಮಗೆ ಡರ್ಟಿ ವೈಟ್ ಆಗಿ ಇರುತ್ತೆ. ಓಕೆ, ಡರ್ಟಿ ವೈಟ್. ಓಕೆನಾ, ಡರ್ಟಿ ಆಗಿರುವಂತ ವೈಟ್ ಕಲರ್ ಇರುತ್ತೆ ನಮಗೆ ಲೆಮನ್ ಜ್ಯೂಸ್.
ಮತ್ತೆ ನಮಗೆ ಫೈನಲ್ ಕಲರ್ ಯಾವಾಗ ನಾವು ಆಡ್ ಮಾಡ್ತೀವೋ ಆಗ ನಮಗೆ ಮೆಜೆಂಟಾ ಅನ್ನೋ ಕಲರ್ ಬರುತ್ತೆ. ಓಕೆ, ಮೆಜೆಂಟಾ. ಅಂಡ್ ಸೋಡಾ ವಾಟರ್ ಅನ್ನೋದು ನಮಗೆ ಕಲರ್ಲೆಸ್. ಸೋಡಾ ವಾಟರ್ ನಮಗೆ ಕಲರ್ಲೆಸ್ ಇರುತ್ತೆ. ಫೈನಲ್ ಕಲರ್ ನಮಗೆ ಇಲ್ಲಿ ಗ್ರೀನ್ ಬರುತ್ತೆ. ಅಂಡ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಸೊಲ್ಯೂಷನ್ ಅನ್ನೋದು ಸಹ ಕಲರ್ಲೆಸ್ ಇರುತ್ತೆ. ಅಂಡ್ ನಮಗೆ ಗ್ರೀನ್ ಕಲರ್ ಅನ್ನೋದು ಫೈನಲ್ ಆಗಿ ಒಬ್ಟೈನ್ ಆಗುತ್ತೆ, ಗ್ರೀನ್ ಕಲರ್. ಅಂಡ್ ವೆನಿಗರ್ ಅನ್ನೋದು ಸಹ ನಮಗೆ ಕಲರ್ಲೆಸ್. ನಮಗೆ ಇಲ್ಲಿ ಮೆಜೆಂಟಾ ಅನ್ನೋ ಕಲರ್ ಬರುತ್ತೆ. ಓಕೆ, ಅಂಡ್ ನೆಕ್ಸ್ಟ್ ಶುಗರ್ ಸೊಲ್ಯೂಷನ್, ಇದು ಸಹ ಕಲರ್ಲೆಸ್. ಅಂಡ್ ನಮಗೆ ಇಲ್ಲಿ ಯಾವುದೇ ರೀತಿಯ ಯಾವುದೇ ರೀತಿಯ ಚೇಂಜಸ್ ಅನ್ನೋದು ಇರಲ್ಲ ಇಲ್ಲಿ, ನೋ ಚೇಂಜಸ್. ಸೊ ಕಾಮನ್ ಸಾಲ್ಟ್ ಅಲ್ಲೂ ಸಹ ಇದು ಸಹ ಕಲರ್ಲೆಸ್. ಕಾಮನ್ ಸಾಲ್ಟ್ ಸೊಲ್ಯೂಷನ್ ಅನ್ನೋದು ಸಹ ಕಲರ್ಲೆಸ್ ಆಗಿರುತ್ತೆ. ಆಮೇಲೆ ನಾವು ಓಕೆ ಈ ರೋಸ್ ಪೆಟಲ್ಸ್ ಸೊಲ್ಯೂಷನ್ ಏನ್ ಪ್ರಿಪೇರ್ ಮಾಡಿರ್ತೀವೋ ಅದನ್ನ ಆಡ್ ಮಾಡಿದಾಗ ಸಹ ನಮಗೆ ಇಲ್ಲಿ ನೋ ಚೇಂಜಸ್. ಓಕೆನಾ? ಸೊ ಯಾವುದೇ ರೀತಿಯ ಚೇಂಜಸ್ ಅನ್ನೋದು ಇರಲ್ಲ. ಓಕೆನಾ? ಅಂಡ್ ಇಲ್ಲಿ ವಾಟ್ ಈಸ್ ದ ಎಫೆಕ್ಟ್ ಆನ್ ಅನ್ ಇಂಡಿಕೇಟರ್ ಆನ್ ಆಸಿಡಿಕ್, ಬೇಸಿಕ್ ಅಂಡ್ ನ್ಯೂಟ್ರಲ್ ಸೊಲ್ಯೂಷನ್. ಸೊ ಇಲ್ಲಿ ಯಾವ ರೀತಿ ಆಸಿಡಿಕ್, ಬೇಸಿಕ್, ನ್ಯೂಟ್ರಲ್ ಸೊಲ್ಯೂಷನ್ ಅಲ್ಲಿ ಯಾವ ರೀತಿ ಎಫೆಕ್ಟ್ ಇದೆ ಅಂತ ನಾವು ನೋಡ್ತಿದೀವಿ ಅಲ್ವಾ. ಸೊ ಚೀನಾ ರೋಸ್ ಇಂಡಿಕೇಟರ್ ಟರ್ನ್ಸ್ ಆಸಿಡಿಕ್ ಸೊಲ್ಯೂಷನ್ ಟು ದ ಡಾರ್ಕ್ ಪಿಂಕ್. ಸೊ ಇಲ್ಲಿ ಚೀನಾ ರೋಸ್ ಪೆಟಲ್ಸ್ ಸೊಲ್ಯೂಷನ್ ಇದೆ ಅಲ್ವಾ, ಅದು ಆಸಿಡಿಕ್ ಆಗಿದ್ರೆ ಆಸಿಡಿಕ್ ಸೊಲ್ಯೂಷನ್ಸ್ ಜೊತೆ ಓಕೆ ಡಾರ್ಕ್ ಪಿಂಕ್ ಆಗಿ ಅದು ಟರ್ನ್ ಆಗುತ್ತೆ. ಅಂದ್ರೆ ಮೆಜೆಂಟಾ ಇಲ್ಲಿ ಓಕೆ ದಿಸ್ ಒನ್, ಇದು ಡಾರ್ಕ್ ಪಿಂಕ್. ಓಕೆನಾ? ಸೊ ಈ ಡಾರ್ಕ್ ಪಿಂಕ್ ಅಂತ ಹೇಳಿದ್ರೆ ಅಲ್ಲಿ ಆಸಿಡಿಕ್ ಇವು ಅಂತ ಹೇಳಿ, ಅಂದ್ರೆ ಲೆಮನ್ ಜ್ಯೂಸ್ ಅಂಡ್ ವೆನಿಗರ್ ಅನ್ನೋದು ಆಸಿಡಿಕ್ ಇಲ್ಲಿ. ಸೊ ಅದಕ್ಕೆ ಅದು ಡಾರ್ಕ್ ಪಿಂಕ್ ಕಲರ್ ಅಂದ್ರೆ ಮೆಜೆಂಟಾ ಆಗಿ ಅವು ಕನ್ವರ್ಟ್ ಆಗಿದೆ ಅಂತ. ಓಕೆ, ಅಂಡ್ ಬೇಸಿಕ್ ಸೊಲ್ಯೂಷನ್ಸ್ ಸೊಲ್ಯೂಷನ್ಸ್ ಟು ಗ್ರೀನ್. ಸೊ ಬೇಸಿಕ್ ಸೊಲ್ಯೂಷನ್ಸ್ ಅನ್ನೋ ಯಾವುದು ಇದರಲ್ಲಿ ಗ್ರೀನ್ ಕಲರ್ಗೆ ಟರ್ನ್ ಆಗುತ್ತೆ ಅವು. ಓಕೆ, ಸೊ ದಿಸ್ ಒನ್. ಸೊ ಇವು ನಮಗೆ ಬೇಸಿಕ್ ಅಂತ. ಓಕೆನಾ? ಸೊ ಇದು ಬೇಸಿಕ್, ದಿಸ್ ಇಸ್ ಆಲ್ಸೋ ಬೇಸಿಕ್ ಅಂಡ್ ದಿಸ್ ಇಸ್ ಆಲ್ಸೋ ಬೇಸಿಕ್. ಈ ಡಾರ್ಕ್ ಪಿಂಕ್ ಇರೋದು ಆಸಿಡಿಕ್ ಅಂಡ್ ಇಟ್ ಈಸ್ ಆಲ್ಸೋ ಆಸಿಡಿಕ್. ಓಕೆನಾ? ಸೊ ಇಲ್ಲಿ ನಮಗೆ ಡಾರ್ಕ್ ಪಿಂಕ್ ಕಲರ್ ಅಂತ ಬಂದಿರೋದು ನಮಗೆ ಆಸಿಡಿಕ್ ಅಂಡ್ ಗ್ರೀನ್ ಕಲರ್ ಬಂದಿರೋದು ಅವು ನಮಗೆ ಬೇಸಿಕ್ ಸೊಲ್ಯೂಷನ್ಸ್ ಅಂತ ಇಲ್ಲಿ ನಾವು ಫೈಂಡ್ ಔಟ್ ಮಾಡಬಹುದು. ಓಕೆನಾ? ಅಂಡ್ ಇಲ್ಲಿ ಐ ಆಮ್ ನಾಟ್ ಗೆಟಿಂಗ್ ದ ಸೇಮ್ ರಿಸಲ್ಟ್ ವೆನ್ ಯೂಸಿಂಗ್ ಸಾಲಿಡ್ ಬೇಕಿಂಗ್ ಸೋಡಾ ಆನ್ ಎ ಡ್ರೈ ಲಿಟ್ಮಸ್ ಪೇಪರ್. ಸೊ ಇಲ್ಲಿ ಬೋಜು ಕೇಳ್ತಾರೆ ಏನು ಅಂತ ಹೇಳಿದ್ರೆ ಬೇಕಿಂಗ್ ಸೋಡಾ, ಡ್ರೈ ಬೇಕಿಂಗ್ ಸೋಡಾನ ಯೂಸ್ ಮಾಡ್ತಾ ಇದ್ರೆ ಅವ್ರಿಗೆ ಯಾವುದೇ ರೀತಿಯ ಚೇಂಜಸ್ ಅನ್ನೋದು ಕಾಣಿಸ್ತಾ ಇಲ್ಲ ಈ ಲಿಟ್ಮಸ್ ಪೇಪರ್ ಅಲ್ಲಿ. ಯಾಕೆ ಅಂತ ಕೇಳಿದಾಗ ಪಹಲಿ ಹೇಳ್ತಾಳೆ ಮೇಕ್ ಎ ಸೊಲ್ಯೂಷನ್ ಆಫ್ ಬೇಕಿಂಗ್ ಸೋಡಾ ಅಂಡ್ ದೆನ್ ಟ್ರೈ. ಸೊ ಇಲ್ಲಿ ಸೊಲ್ಯೂಷನ್ ಅನ್ನೋದು ಮಾಡ್ಕೊ ಅಂತ ಪಹಲಿ ಅಡ್ವೈಸ್ ಮಾಡ್ತಾಳೆ. ಓಕೆನಾ? ಅಂಡ್ ನೆಕ್ಸ್ಟ್ ಒನ್ ಇಸ್ ಆಕ್ಟಿವಿಟಿ 5.4. ಆಕ್ಟಿವಿಟಿ 5.4 ಇದು 5. ಸೊ ಇಲ್ಲಿ ನಮಗೆ 5.4 ಅಲ್ಲಿ ದ ಟೀಚರ್ ಇಸ್ ರಿಕ್ವೈರ್ಡ್ ಟು ಗೆಟ್ ದ ಡೈಲ್ಯೂಟ್ ಸೊಲ್ಯೂಷನ್ ಆಫ್ ದ ಫಾಲೋಯಿಂಗ್ ಕೆಮಿಕಲ್ಸ್ ಫ್ರಮ್ ದ ಲ್ಯಾಬೊರೇಟರಿ. ಓಕೆನಾ? ಸೊ ಈ ಫಾಲೋಯಿಂಗ್ ಸೊಲ್ಯೂಷನ್ ಅನ್ನೋದನ್ನ ಈ ಫಾಲೋಯಿಂಗ್ ಆಸಿಡ್ಸ್ ಹೇಳ್ಬೋದು ನಾವು, ಅದನ್ನ ಟೀಚರ್ಸ್ ಇಂದ ನೀವು ಹೆಲ್ಪ್ ಇಂದ ಮಾಡಿ. ಓಕೆನಾ? ಅಂಡ್ ಯಾವ್ಯಾವ ಅವು ಅಂತ ಹೇಳಿದ್ರೆ ಯಾವ್ಯಾವ ಆಸಿಡ್ಸ್ ಅಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್, ಸಲ್ಫ್ಯೂರಿಕ್ ಆಸಿಡ್, ನೈಟ್ರಿಕ್ ಆಸಿಡ್, ಅಸಿಟಿಕ್ ಆಸಿಡ್ ಅಂಡ್ ಸೋಡಿಯಂ ಹೈಡ್ರಾಕ್ಸೈಡ್ ಅಂಡ್ ಅಮೋನಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂದ್ರೆ ಲೈಮ್ ವಾಟರ್. ಓಕೆನಾ? ಸೊ ಇವೆಲ್ಲ ಡೆಮಾನ್ಸ್ಟ್ರೇಟ್ ಮಾಡಿ ದ ಎಫೆಕ್ಟ್ ಆಫ್ ದ 3 ಇಂಡಿಕೇಟರ್ಸ್ ಆನ್ ಈಚ್ ಆಫ್ ದೀಸ್. ಓಕೆ, ಈಚ್ ಆಫ್ ದೀಸ್ ಸೊಲ್ಯೂಷನ್. ಸೊ ಈ ಎಲ್ಲ ಆಸಿಡ್ಸ್ ನ ತಗೊಂಡು ನೀವು ಓಕೆ ಈ ಎಲ್ಲ ಸೊಲ್ಯೂಷನ್ಸ್ ನ ತಗೊಂಡು ನೀವು 3 ಇಂಡಿಕೇಟರ್ಸ್ ಆಗಿ ಓಕೆ ಅಂದ್ರೆ ಫಸ್ಟ್ ಒನ್ ಇಸ್ ಲಿಟ್ಮಸ್ ಪೇಪರ್, ಸೆಕೆಂಡ್ ಒನ್ ಇಸ್ ಟರ್ಮರಿಕ್ ಪೇಪರ್ಸ್ ಇಂದ ಟರ್ಮರಿಕ್ ಸೊಲ್ಯೂಷನ್
ಅಂಡ್ ಥರ್ಡ್ ಒನ್ ಇಸ್ ಚೀನಾ ರೋಸ್ ಪೆಟಲ್ಸ್ ಇದೆ ಅಲ್ವಾ. ಸೊ ಈ ಇಂಡಿಕೇಟರ್ಸ್ ಅಲ್ಲಿ ಡಿಫ್ರೆನ್ಸ್ ಆಗಿ ನಮಗೆ ಗೊತ್ತಾಗುತ್ತೆ ಅಲ್ವಾ ಏನ್ ಡಿಫ್ರೆನ್ಸ್ ಇದೆ ಅಂತ. ಸೊ ಇದನ್ನ ನೀವು ಅಬ್ಸರ್ವ್ ಮಾಡಿ ಅಂತ ಹೇಳಿದ್ದಾರೆ. ಓಕೆನಾ. ಅಂಡ್ ನಾವು ಅಬ್ಸರ್ವ್ ಮಾಡಿದ್ರೆ ಈ ಟೇಬಲ್ ನ ನಾವು, ಸೊ ನೇಮ್ ಆಫ್ ದ ಆಸಿಡ್, ನೇಮ್ ಆಫ್ ಆಸಿಡ್ ಅಂಡ್ ಡೆಫೆಕ್ಟ್ ಆಫ್ ಲಿಟ್ಮಸ್ ಪೇಪರ್. ಅಲ್ಲಿ ಲಿಟ್ಮಸ್ ಪೇಪರ್ ಅಲ್ಲಿ and ಇಲ್ಲಿ turmeric. Okay, turmeric paper, ಇಲ್ಲಿ ಚೀನಾ ರೋಸ್ ಸೊಲ್ಯೂಷನ್. ಓಕೆನಾ. ಸೊ ಇದರಲ್ಲಿ ಯಾವ ರೀತಿ ಚೇಂಜಸ್ ಅನ್ನೋದು ನಮಗೆ ಸಿಗುತ್ತೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು. ಫಸ್ಟ್ ಒನ್ ಇಸ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್. ಡೈಲ್ಯೂಟ್ ಸೊ ಯಾವ ರೀತಿ ನಮಗೆ ಈ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಲಿಟ್ಮಸ್ ಪೇಪರ್, ಟರ್ಮರಿಕ್ ಪೇಪರ್ಸ್ ಮೇಲೆ ಮತ್ತೆ ಚೀನಾ ರೋಸ್ ಸೊಲ್ಯೂಷನ್ಸ್ ಮೇಲೆ ಯಾವ ರೀತಿ ಎಫೆಕ್ಟ್ ಅನ್ನೋದು ಕೊಡುತ್ತೆ ಅಂತ ಹೇಳಿ. ಸೊ ಇಲ್ಲಿ ನಮಗೆ ಬ್ಲೂ ಟರ್ನ್ಸ್ ರೆಡ್. ಸೊ ಇಲ್ಲಿ ಲಿಟ್ಮಸ್ ಪೇಪರ್, ಬ್ಲೂ ಲಿಟ್ಮಸ್ ಪೇಪರ್ ನಮಗೆ ರೆಡ್ ಆಗಿ ಟರ್ನ್ ಆಗುತ್ತೆ. ಓಕೆ, ಬ್ಲೂ ಟರ್ನ್ಸ್ ರೆಡ್. ಬ್ಲೂ ಲಿಟ್ಮಸ್ ಪೇಪರ್ ನಮಗೆ ರೆಡ್ ಆಗಿ ಕನ್ವರ್ಟ್ ಆಗುತ್ತೆ. ಬಟ್ ಇಲ್ಲಿ ಟರ್ಮರಿಕ್ ಪೇಪರ್ ಅನ್ನೋದು ನನ್. ಸೊ ಇಲ್ಲಿ ಓಕೆ ಯಾವುದೇ ಚೇಂಜಸ್ ಆಗಲ್ಲ ಅಂತ. ಮತ್ತೆ ಇಲ್ಲಿ ಯಾವ ಎಫೆಕ್ಟ್ ಸಿಗುತ್ತೆ ಅಂತ ಹೇಳಿದ್ರೆ ಚೀನಾ ರೋಸ್ ಪೆಟಲ್ಸ್ ಮೇಲೆ ಇಲ್ಲಿ ಮೆಗ್ಯಾಂಟಾ ಅಂದ್ರೆ ಡಾರ್ಕ್ ಪಿಂಕ್, ಡಾರ್ಕ್ ಪಿಂಕ್. ಹೈಡ್ರೋಕ್ಲೋರಿಕ್ ಆಸಿಡ್, ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಯೂಸ್ ಮಾಡಿದ್ರೆ ನಮಗೆ ಲಿಟ್ಮಸ್ ಪೇಪರ್, ಬ್ಲೂ ಲಿಟ್ಮಸ್ ಪೇಪರ್ ಅನ್ನೋದು ರೆಡ್ ಗೆ ಟರ್ನ್ ಆಗುತ್ತೆ. ಅಂಡ್ ಟರ್ಮರಿಕ್ ಪೇಪರ್ ಅನ್ನೋದು ನಮ್ಗೆ ಯಾವುದೇ ರೀತಿಯ ಚೇಂಜಸ್ ಇರಲ್ಲ. ಅಂಡ್ ಮೆಗ್ಯಾಂಟಾ ನಮಗೆ ಚೀನಾ ರೋಸ್ ಸೊಲ್ಯೂಷನ್ಸ್ ಅಲ್ಲಿ ನೋಡಿದ್ರೆ ನಮಗೆ ಡಾರ್ಕ್ ಪಿಂಕ್ ಅನ್ನೋದು ಒಬ್ಟೈನ್ ಆಗುತ್ತೆ. ಓಕೆನಾ. ಅಂಡ್ ಸೆಕೆಂಡ್ ಒನ್ ಸಲ್ಫ್ಯೂರಿಕ್ ಆಸಿಡ್. ಸಲ್ಫ್ಯೂರಿಕ್ ಆಸಿಡ್. ಸೊ ಇಲ್ಲಿ ಸಹ ಬ್ಲೂ ಟರ್ನ್ಸ್ ರೆಡ್. ಬ್ಲೂ ಕಲರ್ ಲಿಟ್ಮಸ್ ಪೇಪರ್ ನಮಗೆ ರೆಡ್ ಆಗಿ ಟರ್ನ್ ಆಗುತ್ತೆ. ಅಂಡ್ ನನ್ ಇಲ್ಲಿ ಸಹ ಯಾವುದೇ ಚೇಂಜಸ್ ಇರಲ್ಲ. ಅಂಡ್ ಇಲ್ಲಿ ಮೆಗ್ಯಾಂಟಾ. ಓಕೆನಾ. ಅಂಡ್ ನೆಕ್ಸ್ಟ್ ಒನ್ ಇಸ್ ನೈಟ್ರಿಕ್ ಆಸಿಡ್. ಓಕೆ, ಸೊ ಇಲ್ಲಿ ಸಹ ಬ್ಲೂ ಟರ್ನ್ಸ್ ರೆಡ್. ಬ್ಲೂ ಟರ್ನ್ಸ್ ರೆಡ್. ಬ್ಲೂ ಕಲರ್ ಲಿಟ್ಮಸ್ ಪೇಪರ್ ನಮಗೆ ರೆಡ್ ಆಗಿ ಟರ್ನ್ ಆಗುತ್ತೆ. ಅಂಡ್ ಇಲ್ಲಿ ನೋ ಚೇಂಜಸ್, ನನ್. ಅಂಡ್ ಇಲ್ಲಿ ಮೆಗ್ಯಾಂಟಾ. ಓಕೆನಾ. ಅಂಡ್ ನೆಕ್ಸ್ಟ್ ಒನ್ ಇಸ್ ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಇವು ಆಸಿಡ್ಸ್, ದಿಸ್ 3 ಆರ್ ಆಸಿಡ್ಸ್. ಓಕೆನಾ. ಸೊ ಇವು ಹೈಡ್ರಾಕ್ಸೈಡ್ ಗ್ರೂಪ್ ಇರೋದು, OH ಗ್ರೂಪ್ ಇರೋದು ನಮಗೆ ಬೇಸ್ ಅಂತ ನಾವು ಇಂಡಿಕೇಟ್ ಮಾಡಬಹುದು. ಓಕೆನಾ. ಸೊ ಈ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನೋದು ಇಲ್ಲಿ ನಮಗೆ ರೆಡ್ ಟು ಬ್ಲೂ, ರೆಡ್ ಟರ್ನ್ಸ್ ಬ್ಲೂ. ರೆಡ್ ಕಲರ್ ಲಿಟ್ಮಸ್ ಪೇಪರ್ ಬ್ಲೂ ಆಗಿ ಇಲ್ಲಿ ನಮಗೆ ಕನ್ವರ್ಟ್ ಆಗುತ್ತೆ. ಬಟ್ ಇಲ್ಲಿ ಬ್ಲೂ ಕಲರ್ ರೆಡ್ ಆಗಿ ಕನ್ವರ್ಟ್ ಆಗುತ್ತೆ. ಅಂಡ್ ಇಲ್ಲಿ ಓಕೆ ಟರ್ಮರಿಕ್ ಪೇಪರ್ ಅನ್ನೋದು ಇಲ್ಲಿ ರೆಡ್ ಕಲರ್ ಆಗುತ್ತೆ. ಟರ್ಮರಿಕ್ ಪೇಪರ್ ಅನ್ನೋದು ರೆಡ್ ಕಲರ್ ಆಗಿ ಆಗುತ್ತೆ. ಅಂಡ್ ಇಲ್ಲಿ ನಮಗೆ ಗ್ರೀನ್ ಕಲರ್ ಒಬ್ಟೈನ್ ಆಗುತ್ತೆ ಬಿಕಾಸ್ ದಿಸ್ ಇಸ್ ಬೇಸ್. ಸೊ ಈ ಆಸಿಡ್ ಅನ್ನೋದು ಇದು ನಮಗೆ ಬೇಸ್, ಹೈಡ್ರಾಕ್ಸೈಡ್. ಓಕೆ, ಹೈಡ್ರಾಕ್ಸೈಡ್ ಗ್ರೂಪ್ ಇರುವಂತದ್ದು ನಮಗೆ ಬೇಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನೋದು ನಮಗೆ ಬೇಸ್. ಸೊ ಅದಕ್ಕೋಸ್ಕರನೇ ನಾವಿಲ್ಲಿ ರೆಡ್ ಕಲರ್ ಲಿಟ್ಮಸ್ ಪೇಪರ್ ಬ್ಲೂ ಆಗಿ ಟರ್ನ್ ಆಗುತ್ತೆ. ಅಂಡ್ ಟರ್ಮರಿಕ್ ಪೇಪರ್ ನಮಗೆ ರೆಡ್ ಆಗಿ, ನಮಗೆ ಯಾವಾಗ ಈ ಆಸಿಡ್ ಅನ್ನೋದು ಟರ್ಮರಿಕ್ ಪೇಪರ್ ಮೇಲೆ ಬೀಳುತ್ತೋ ಆಗ ಅದು
ನಮಗೆ ರೆಡ್ ಕಲರ್ ಕೊಡುತ್ತೆ. ಅಂಡ್ ಚೀನಾ ರೋಸ್ ಸೊಲ್ಯೂಷನ್ ಅಲ್ಲಿ ಸಹ ಇದನ್ನ ನಾವು ಮಿಕ್ಸ್ ಮಾಡಿದ್ರೆ ಗ್ರೀನ್ ಕಲರ್ ಅನ್ನೋದು ನಮಗೆ ಸಿಗುತ್ತೆ ಬಿಕಾಸ್ ಯಾಕೆ ಅಂದ್ರೆ ದಟ್ ಈಸ್ ಅ ಬೇಸ್. ಅಂಡ್ ನೆಕ್ಸ್ಟ್ ಒನ್ ಇಸ್ ಅಮೋನಿಯಂ ಹೈಡ್ರಾಕ್ಸೈಡ್. Ammonium hydroxide. So next one is ammonium hydroxide. So ಇಲ್ಲಿ ಸಹ red turns blue. This is also base. Blue. And ಇಲ್ಲಿ red color ಅನ್ನೋದು ನಮಗೆ ಸಿಗುತ್ತೆ. And here green color. And last one is lime water. ಓಕೆನಾ. ಸೊ ಇಲ್ಲಿ ಲಾಸ್ಟ್ ಒನ್ ಇಸ್ ಲೈಮ್ ವಾಟರ್. ಸೊ ಇದು ಸಹ ಬೇಸ್. ಸೊ ಇಲ್ಲಿ ನಮಗೆ ರೆಡ್ ಟರ್ನ್ಸ್ ಬ್ಲೂ ಕಲರ್ಗೆ ಟರ್ನ್ ಆಗುತ್ತೆ. ಅಂಡ್ ಇಲ್ಲಿ ನಮಗೆ ರೆಡ್ ಕಲರ್ ಒಪ್ಟೇನ್ ಆಗುತ್ತೆ. ಅಂಡ್ ಇದು ಗ್ರೀನ್ ಕಲರ್. ಓಕೆನಾ. ಸೊ ಯಾವ ರೀತಿ ನಮಗೆ ಈ 3 ಅನ್ನೋದು ಆಸಿಡ್ಸ್, ನಮಗೆ ಈ 3 ಆಸಿಡ್ಸ್, ಇದು ಬೇಸಸ್. ಓಕೆನಾ. ಸೊ ಅದಕ್ಕೆ ಇಲ್ಲಿ ನಮಗೆ ಲಿಟ್ಮಸ್ ಪೇಪರ್ ಅನ್ನೋದು ಬ್ಲೂ ಇಂದ ರೆಡ್ ಗೆ ಟರ್ನ್ ಆಗ್ತಾ ಇದೆ. ಇದು ಬೇಸಸ್. ಸೊ ಅದಕ್ಕೆ ಇಲ್ಲಿ ರೆಡ್ ಕಲರ್ ಇಂದ ಬ್ಲೂ ಗೆ ಟರ್ನ್ ಆಗ್ತಾ ಇದೆ. ಓಕೆನಾ. ಅಂಡ್ ಸೊ ನೆಕ್ಸ್ಟ್ ಒನ್ ಇಸ್ ನ್ಯೂಟ್ರಲೈಸೇಷನ್. ವಾಟ್ ಈಸ್ ನ್ಯೂಟ್ರಲೈಸೇಷನ್ ಅಂತ ನೋಡೋಣ. ಓಕೆ. ಸೊ ನಿಮ್ಗೆ ಗೊತ್ತಾಯ್ತಲ್ವಾ ಯಾವ ರೀತಿ ಆಸಿಡ್ಸ್ ಬೇಸಸ್ ಯಾವ ರೀತಿ ಈ ಇಂಡಿಕೇಟರ್ಸ್, ದೀಸ್ 3 ಆರ್ ಇಂಡಿಕೇಟರ್ಸ್. ಸೊ ಈ 3 ಇಂಡಿಕೇಟರ್ಸ್ ಮೇಲೆ ಯಾವ ರೀತಿ ರಿಯಾಕ್ಟ್ ಆಗುತ್ತೆ, ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ. ನೆಕ್ಸ್ಟ್ ಒನ್ ಇಸ್ ನ್ಯೂಟ್ರಲೈಸೇಷನ್. Neutralization. So what is this neutralization? We have learned that acids turns blue, litmus red, and bases turns red, litmus blue. Let us see what happens when an acid is mixed with the base. So ನಮಗೆ ಆಲ್ರೆಡಿ ಇಲ್ಲಿ ಗೊತ್ತಿದೆ ಅಲ್ವಾ. ಸೊ ಏನು ರೆಡ್ ಲಿಟ್ಮಸ್ ಪೇಪರ್ ಹೋಗ್ಬಿಟ್ಟು ಬ್ಲೂಗೆ ಟರ್ನ್ ಆದ್ರೆ ನಾವು ಏನು ಹೇಳ್ತೀವಿ, ಅದನ್ನ ನಾವು ಬೇಸಸ್ ಅಂತ ಹೇಳ್ತೀವಿ. ಬ್ಲೂ ಲಿಟ್ಮಸ್ ಪೇಪರ್ಸ್ ನಾವು ರೆಡ್ಗೆ ಟರ್ನ್ ಆದ್ರೆ ಅದನ್ನ ನಾವು ಆಸಿಡ್ಸ್ ಅಂತ ಹೇಳ್ತೀವಿ ಅಲ್ವಾ. ಈ ತರ ನಾವು ಆಸಿಡ್ಸ್ ಬೇಸಸ್ ಅಂತ ಟರ್ನ್ ಮಾಡಿದೀವಿ, ಅಂದ್ರೆ ನಾವು ತಿಳ್ಕೊಂಡಿದೀವಿ ಈ ರೀತಿ ಅಂತ ಹೇಳಿ. ಅದೇ ನಾವು ಆಸಿಡ್ಸ್ ನ ಬೇಸಸ್ ನ ಮಿಕ್ಸ್ ಮಾಡಿದ್ರೆ ಯಾವ ರಿಯಾಕ್ಷನ್ಸ್ ಆಗುತ್ತೆ ಅಂತ ನೋಡೋಣ. ಓಕೆ. ವಿ ಆರ್ ಗೋಯಿಂಗ್ ಟು ಯೂಸ್ ಅನ್ ಇಂಡಿಕೇಟರ್ ಯು ಹ್ಯಾವ್ ನಾಟ್ ಯೂಸ್ ಇಟ್ ಸೋ ಫಾರ್. ಸೊ ಇಲ್ಲಿವರೆಗೂ ನೀವು ಯೂಸ್ ಮಾಡದೇ ಇರುವಂತಹ ಇಂಡಿಕೇಟರ್ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಫೆನಾಪ್ತಲೀನ್. ದಟ್ ಇಸ್ ಫೆನಾಪ್ತಲೀನ್. ದಿಸ್ ಇಸ್ ಆಲ್ಸೋ ಇಂಡಿಕೇಟರ್. ಸೊ ಇದನ್ನ ನೀವು ಮುಂದೆಗೆ ಬಂದ್ರೆ ಅಂದ್ರೆ ಫಸ್ಟ್ PU ಸೆಕೆಂಡ್ PU ಅಲ್ಲಿ ಎಲ್ಲಾನು ನೀವು ಇದನ್ನ ನೋಡ್ಬೋದು. ಫೆನಾಪ್ತಲೀನ್ ಅನ್ನೋ ಇಂಡಿಕೇಟರ್ ನ 10th ಅಲ್ಲಿ ಸಹ ನೋಡ್ಬೋದು ನೀವು. ಓಕೆ. 10th ಸ್ಟ್ಯಾಂಡರ್ಡ್ ಅಲ್ಲಿ ಸಹ ನೀವು ಇದ್ರ ಬಗ್ಗೆ ತಿಳ್ಕೊತೀರಾ. ತುಂಬಾ ಯೂಸ್ ಮಾಡೋದು ಅಂದ್ರೆ ನೀವು ಇಂಡಿಕೇಟರ್ಸ್ ಯಾವ್ದು ತುಂಬಾ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಫಸ್ಟ್ ಒನ್ ಇಸ್ ಲಿಟ್ಮಸ್ ಪೇಪರ್ ನ ತುಂಬಾ ಯೂಸ್ ಮಾಡ್ತೀರಾ. ಸೆಕೆಂಡ್ ಒನ್ ಇಸ್ ಫೆನಾಪ್ತಲೀನ್ ಇಂಡಿಕೇಟರ್ ನ ತುಂಬಾ ಯೂಸ್ ಮಾಡ್ತೀರಾ ಪ್ರತಿಯೊಂದರಲ್ಲೂ. ಓಕೆನಾ. ಸೊ ಹಿಯರ್ we are going to do one activity. So next activity okay, to be demonstrated by the teacher in the class. So idanna ನಾವು ಟೀಚರ್ ಮುಂದೆ ಮಾಡಬೇಕು. ಸೊ ಟೀಚರ್ ನಿಮಗೆ ಮಾಡ್ತಾರೆ. ಓಕೆನಾ. fill 1/4 of a test tube with a dilute hydrochloric acid. ಸೊ ಇಲ್ಲಿ ನಾವು ಒಂದು ಟೆಸ್ಟ್ ಟ್ಯೂಬ್ ಅಂತ ತಗೊಂಡ್ರೆ ಓಕೆ, ಇದರಲ್ಲಿ 1/4 ಅಷ್ಟು. ಓಕೆನಾ. dilute hydrochloric acid. ಸೊ ಈ ಆಸಿಡ್ಸ್ ನ ಯೂಸ್ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಓಕೆನಾ. ಸೊ ಇದನ್ನ ನೋಟ್ ಡೌನ್ ಇಟ್ಸ್ ಕಲರ್. ಓಕೆ. ಸೊ ಇಲ್ಲಿ ನಾವು ಇದು ಕಲರ್ ಅನ್ನೋದನ್ನ ನೋಟ್ ಮಾಡ್ಕೋಬೇಕು ಫಸ್ಟ್. ಅಂಡ್ ಆಲ್ಸೋ ಫೆನಾಪ್ತಲೀನ್ ಕಲರ್ ಸಹ ನಾವಿಲ್ಲಿ ನೋಟ್ ಮಾಡ್ಕೋಬೇಕು. ಏನು ಫೆನಾಪ್ತಲೀನ್ ಕಲರ್ ಏನಿದೆ ಅಂಡ್ ಈ ಡೈಲ್ಯೂಟ್ ಕ್ಲೋರೈಡ್ ಸೊಲ್ಯೂಷನ್. ಓಕೆ. ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಸೊಲ್ಯೂಷನ್ ಆಸಿಡ್. ಓಕೆ. ನಾಟ್ ಸೊಲ್ಯೂಷನ್
ಆಸಿಡ್ ಏನ್ ಕಲರ್ ಇದೆ ಅಂತ ನೋಟ್ ಮಾಡ್ಕೋಬೇಕು. ಆಡ್ 2 to 3 drops indicator to the acid. ಸೊ ಇದು ಆಸಿಡ್ ಅಲ್ವಾ, ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನೋದು ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನೋದು ಇಟ್ ಈಸ್ ಅ ಆಸಿಡ್. ಸೊ ಈ ಫೆನಾಕ್ಟಲಿನ್ ಇಂಡಿಕೇಟರ್ ನ ನಾವು 2 to 3 drops, ಓಕೆ, 2 to 3 drops ನ ನಾವು ಆಡ್ ಮಾಡಬೇಕು. ಓಕೆನಾ. ನಾವು ಶೇಕ್ ದ ಟೆಸ್ಟ್ ಟ್ಯೂಬ್ ಜೆಂಟ್ಲಿ. ಸೊ ಇದನ್ನ ಈಗ ನಾವು ಶೇಕ್ ಮಾಡಬೇಕು ಜೆಂಟ್ಲಿ ಈ ಟೆಸ್ಟ್ ಟ್ಯೂಬ್ ನ. ಡು ಯು ಅಬ್ಸರ್ವ್ ಎನಿ ಚೇಂಜಸ್ ಇನ್ ಅ ಕಲರ್ ಆಫ್ ಆಸಿಡ್? ಸೊ ಇಲ್ಲಿ ನೀವು ಏನಾದ್ರೂ ಚೇಂಜಸ್ ಅನ್ನೋದನ್ನ ಅಬ್ಸರ್ವ್ ಮಾಡ್ತೀರಾ ಈ ಕಲರ್ ಆಫ್ ಆಸಿಡ್ಸ್ ಅಲ್ಲಿ? So add to the acidic solution a drop of a sodium hydroxide solution by a dropper. Now add a acidic solution. ಈ solution ಗೆ ಈಗ sodium hydroxide solution ನ add ಮಾಡೋಣ. ಸೊ ಇದಕ್ಕೆ ಓಕೆ, ಈ solution ಗೆ ನಾವೀಗ sodium hydroxide ಬೇಸ್ ಅಲ್ವಾ ಇದು. ಸೊ ಇಟ್ ಈಸ್ ಅ ಆಸಿಡ್, ನೌ ಇಟ್ ಈಸ್ ಎ ಬೇಸ್. ಸೊ ಇದನ್ನ ಆಡ್ ಮಾಡಿಬಿಟ್ಟು ಸ್ಟೈಲ್ ಮಾಡೋಣ, ಅಂದ್ರೆ ಮಿಕ್ಸ್ ಮಾಡೋಣ ಜೆಂಟ್ಲಿ. ಈಸ್ ದೇ ಎನಿ ಚೇಂಜಸ್ ಇನ್ ದ ಕಲರ್ ಆಫ್ ಎ ಸೊಲ್ಯೂಷನ್? ಇಲ್ಲಿ ಯಾವುದೇ ರೀತಿಯ ಚೇಂಜಸ್ ಅನ್ನೋದು ಇದೆಯಾ ಕಲರ್ ಅಲ್ಲಿ ಅಂತ ಅಬ್ಸರ್ವ್ ಮಾಡೋಣ. ಕಂಟಿನ್ಯೂ ಆಡಿಂಗ್ ಎ ಸೋಡಿಯಂ ಹೈಡ್ರೋಕ್ಲೋರೈಡ್ ಸೊಲ್ಯೂಷನ್ ಡ್ರಾಪ್ ಬೈ ಡ್ರಾಪ್ ವೈಲ್ ಸ್ಟೈರಿಂಗ್ ಟಿಲ್ ದ ಪಿಂಕ್ ಕಲರ್ ಜಸ್ಟ್ ಅಪಿಯರ್. ಸೊ ನಾವು ಈ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ನ ಹಾಕ್ತಾನೆ, ಕಂಟಿನ್ಯೂಸ್ ಆಗಿ ಹಾಕ್ತಾನೆ ಹೋಗೋಣ. ಎಲ್ಲಿವರೆಗೂ ಅಂತ ಹೇಳಿದ್ರೆ ನಮ್ಗೆ ಪಿಂಕ್ ಕಲರ್ ಅನ್ನೋದು ಅಪಿಯರ್ ಆಗ್ಬೇಕು. ಡಾರ್ಕ್ ಪಿಂಕ್ ಅಲ್ಲ, ಲೈಟ್ ಕಲರ್ ಪಿಂಕ್ ಅನ್ನೋದು ಅಪಿಯರ್ ಆಗೋವರೆಗೂ. ಓಕೆನಾ. ಸ್ವಲ್ಪ ಲೈಟ್ ಪಿಂಕ್ ಬಂದಿದೆ ಅಲ್ಲಿವರೆಗೂ ಹಾಕೋಣ. ನಾವು ಆಡ್ 1 more drop of a dilute hydrochloric acid. ನಾವು ಆಡ್ ಈ ಪಿಂಕ್ ಕಲರ್ ನಮಗೆ ಒಪ್ಟೈನ್ ಆದ್ಮೇಲೆ ನೆಕ್ಸ್ಟ್ ನಮಗೆ ಮತ್ತೆ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ನ ಮತ್ತೆ 1 drop ಹಾಕೋಣ. ಓಕೆನಾ. ಅಂಡ್ ವಾಟ್ ಡು ಯು ಅಬ್ಸರ್ವ್? ಏನನ್ನ ನೀವು ಅಬ್ಸರ್ವ್ ಮಾಡ್ತೀರಾ? ದ ಸೊಲ್ಯೂಷನ್ ಅಗೇನ್ ಬಿಕಮ್ಸ್ ಕಲರ್ಲೆಸ್. ಸೊ ಸೊಲ್ಯೂಷನ್ ಅನ್ನೋದು ಮತ್ತೆ ಕಲರ್ಲೆಸ್ ಆಗ್ಬಿಡುತ್ತೆ. ಓಕೆ, ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಇಟ್ ಈಸ್ ಆಸಿಡ್, ಇಟ್ ಈಸ್ ಅ ಬೇಸ್. ನಮ್ಗೆ ಬೇಸ್ ಅಲ್ಲಿ ನಮ್ಗೆ ಬೇಸ್ ನ ಹಾಕಿದಾಗ ಸ್ಟೈರ್ ಮಾಡ್ತಾ ಇದ್ರೆ ನಮ್ಗೆ ಪಿಂಕ್ ಕಲರ್ ಅನ್ನೋದು ಬರುತ್ತೆ. ಮತ್ತೆ ನಾವು ಆಸಿಡ್ ನ ಹಾಕಿದ್ಮೇಲೆ ನಮ್ಗೆ ಮತ್ತೆ ಕಲರ್ಲೆಸ್ ಅನ್ನೋದು ಸಿಗುತ್ತೆ. ಅಗೇನ್ ಆಡ್ 1 drop of a sodium hydroxide solution. Is there any changes in a color? ಸೊ ಮತ್ತೆ ಆಸಿಡ್ ಹಾಕಿದ್ಮೇಲೆ ಮತ್ತೆ ಇನ್ನೊಂದ್ಸರಿ ನೀವು ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಹಾಕಿ ಮತ್ತೆ ಕಲರ್ ಅನ್ನೋದು ಮತ್ತೆ ಬಂದಿದ್ಯಾ ಇಲ್ವಾ ಅಂತ ಅಬ್ಸರ್ವ್ ಮಾಡಿ. ದ ಸೊಲ್ಯೂಷನ್ ಅಗೇನ್ ಬಿಕಮ್ಸ್ ಪಿಂಕ್ ಇನ್ ಕಲರ್. ಸೊ ಈ ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿದ್ಮೇಲೆ ಮತ್ತೆ ಪಿಂಕ್ ಕಲರ್ ಬರುತ್ತೆ. ಓಕೆನಾ. It is evident that when the solution is basic, phenolphthalein gives a pink color. ಸೊ ಯಾವಾಗ ಇದರಿಂದ ನಾವು ಏನನ್ನ ತಿಳ್ಕೋಬಹುದು ಅಂತ ಹೇಳಿದ್ರೆ, ಯಾವಾಗ ಸೊಲ್ಯೂಷನ್ ಅನ್ನೋದು ಓಕೆ ಬೇಸಿಕ್ ಆಗಿದ್ರೆ, ಬೇಸ್ ಸೊಲ್ಯೂಷನ್ ಇದ್ರೆ ನಮ್ಗೆ ಈ ಫೆನಾಪ್ಥಲಿನ್ ಅನ್ನೋದು ಪಿಂಕ್ ಕಲರ್ ಸಿಗುತ್ತೆ. ಬೇಸ್ ಇದ್ರೆ ನಮ್ಗೆ ಫೆನಾಪ್ಥಲಿನ್ ಇಂಡಿಕೇಟರ್ ನಮ್ಗೆ ಪಿಂಕ್ ಕಲರ್ ಅನ್ನೋದು ಕೊಡುತ್ತೆ ಅಂತ. ಓಕೆನಾ. And phenolphthalein gives a pink color. On the other hand, when the solution is acidic, it remains colorless. So ಯಾವಾಗ ನಮ್ಗೆ ಈ ಬೇಸ್ ಅಂತ ಅಂದಾಗ, ಸೊಲ್ಯೂಷನ್ ಅನ್ನೋದು ಬೇಸ್ ಅಂತ ಅಂದಾಗ ನಾವು ಈ ಫೆನಾಪ್ಥಲಿನ್ ಇಂಡಿಕೇಟರ್ ನ ಹಾಕಿದ್ರೆ ನಮ್ಗೆ ಆ ಸೊಲ್ಯೂಷನ್ ಅನ್ನೋದು ಪಿಂಕ್ ಕಲರ್ಗೆ ಟರ್ನ್ ಆಗುತ್ತೆ. ಓಕೆ, ಯಾವಾಗ ನಮ್ಗೆ ಆಸಿಡಿಕ್ ಅಂತ ನಮ್ ಹೇಳ್ತೀವೋ, ಓಕೆ, ವೆನ್ ದ ಸೊಲ್ಯೂಷನ್ ಇಸ್ ಆಸಿಡಿಕ್, ಆಗ ನಾವು ಹಾಕಿದ್ರೆ ಈ ಫೆನಾಪ್ಥಲಿನ್ ಇಂಡಿಕೇಟರ್ ನ ನಾವು ಹಾಕಿದ್ರೆ ಇದು ಕಲರ್ಲೆಸ್ ಆಗುತ್ತೆ. ಕಲರ್ಲೆಸ್. ಓಕೆನಾ. ನಮ್ಗೆ ಬೇಸ್ ಇದ್ರೆ ಪಿಂಕ್ ಕಲರ್ ಅಪಿಯರ್ ಆಗುತ್ತೆ, ಆಸಿಡಿಕ್ ಅಂದ್ರೆ ನಮ್ಗೆ ಕಲರ್ಲೆಸ್ ಅನ್ನೋದು ಆಗುತ್ತೆ. when an acid solution is mixed with a basic solution, both the solutions neutralize the effect of each other. ಸೊ ಇಲ್ಲಿ ಯಾವಾಗ ನಾವು ಆಸಿಡ್ಸ್ ನ ಬೇಸಸ್ ನ ಎರಡನ್ ಸೊಲ್ಯೂಷನ್ಸ್ ನ ಮಿಕ್ಸ್ ಮಾಡಿದಾಗ ಅಲ್ಲಿ ಆಸಿಡ್ಸ್ ಬೇಸಸ್ ಅನ್ನೋದು ನ್ಯೂಟ್ರಲೈಸ್ ಆಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳ್ಬೋದು ನಾವು. ಓಕೆ. And when an acid solution and a basic solution are mixed in suitable amount, both the acid nature of a acid and the basic nature of a basis are destroyed. So ಯಾವಾಗ ಈ ಆಸಿಡ್ಸ್ ಮತ್ತೆ ಬೇಸಿಸ್ ಎರಡನ್ನೂ ಸೇಮ್ ಅಮೌಂಟ್ ಅಲ್ಲಿ ಹಾಕಿದ್ರೆ ನಮ್ಗೆ ಈ ಬೇಸಿಕ್ ಸೊಲ್ಯೂಷನ್ಸ್ ನೇಚರ್ ಏನಿದೆಯೋ ಬೇಸಿಸಿಟಿ ಅಂತ ಹೇಳ್ತೀವಿ ಅಲ್ವಾ. ಸೊ ಆ ಬೇಸಿಕ್ ಸೊಲ್ಯೂಷನ್ ನೇಚರ್ ಅನ್ನೋದು ಮತ್ತೆ ಆಸಿಡ್ ನೇಚರ್ ಅನ್ನೋದು ಎರಡೂ ಸಹ ಡೆಸ್ಟ್ರಾಯ್ ಆಗುತ್ತೆ. ಓಕೆನಾ. ದ ರಿಸಲ್ಟಿಂಗ್ ಸೊಲ್ಯೂಷನ್ ಇಸ್ ನೈದರ್ ಅಸಿಡಿಕ್ ನಾರ್ ಬೇಸಿಕ್. ಸೊ ನಾವು ಇದನ್ನೇ ನ್ಯೂಟ್ರಲೈಸೇಷನ್ ಅಂತ ಹೇಳ್ತೀವಿ. ಸೊ ಏನು ಈ ಸೊಲ್ಯೂಷನ್ ಅನ್ನೋದು ನಮ್ಗೆ ಯಾವಾಗ ಎರಡನ್ನು ಮಿಕ್ಸ್ ಮಾಡಿದ್ರೆ, ಆಸಿಡ್ ಮತ್ತೆ ಬೇಸಸ್ ನ ಎರಡನ್ನು ಮಿಕ್ಸ್ ಮಾಡಿದ್ರೆ ನಮ್ಗೆ ನೈದರ್ ಆಸಿಡಿಕ್ ನಾರ್ ಬೇಸ್ ಅನ್ನೋ ಸೊಲ್ಯೂಷನ್ ಅನ್ನೋದು ಸಿಗುತ್ತೆ. ಸೊ ಅದನ್ನೇ ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ, ಅಥವಾ ನ್ಯೂಟ್ರಲೈಸೇಷನ್ ಆಗಿದೆ ಅದು ಅಂತ ಹೇಳ್ತೀವಿ. ಓಕೆ.
ಸೊ ಟಚ್ ದ ಟೆಸ್ಟ್ ಟ್ಯೂಬ್ ಇಮಿಡಿಯೇಟ್ಲಿ ಆಫ್ಟರ್ ನ್ಯೂಟ್ರಲೈಸೇಷನ್. ಸೊ ಯಾವಾಗ ನಾವು ಇವೆರಡನ್ನ ಯೂಸ್ ಮಾಡಿ ಇಲ್ಲಿ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ನ ಮತ್ತೆ ಸೋಡಿಯಂ ಹೈಡ್ರಾಕ್ಸೈಡ್, ದಿಸ್ ಇಸ್ ಅ ಬೇಸ್ ಅಲ್ವಾ. ಸೊ ದಿಸ್ ಇಸ್ ಅ ಆಸಿಡ್ ಅಂಡ್ ದಿಸ್ ಇಸ್ ಅ ಬೇಸ್. ಸೊ ಯಾವಾಗ ನಾವು ಇವೆರಡನ್ನ ಹಾಕಿ ಮಿಕ್ಸ್ ಮಾಡ್ತೀವೋ ಆಗ ನಾವು ಆ ಟೆಸ್ಟ್ ಟ್ಯೂಬ್ ನ ನೋಡಿದ್ರೆ, ಅಬ್ಸರ್ವ್ ಮಾಡಿದ್ರೆ ನಮಗೆ ಅಲ್ಲಿ ಹೀಟ್ ಅನ್ನೋದು ಎವಾಲ್ವ್ ಆಗಿರುತ್ತೆ. ಓಕೆನಾ. ಟಚ್ ದ ಟೆಸ್ಟ್ ಟ್ಯೂಬ್ ನ ಇಮಿಡಿಯೇಟ್ ಆಗಿ ನಾವು ಟಚ್ ಮಾಡಿದ್ರೆ ಅಲ್ಲಿ ನಮಗೆ ಹೀಟ್ ಅನ್ನೋದು ಎವಾಲ್ವ್ ಆಗಿರುತ್ತೆ. ಓಕೆ. ಅಂಡ್ ದ ಎವಾಲ್ವ್ಡ್ ಹೀಟ್ ರೈಸಸ್ ದ ಟೆಂಪರೇಚರ್ ಆಫ್ ದ ರಿಯಾಕ್ಷನ್ ಮಿಕ್ಸ್ಚರ್. ಸೊ ಈ ಎವಾಲ್ವ್ ಆಗಿರುವಂತಹ ಹೀಟ್ ಅನ್ನೋದು ಈ ಮಿಕ್ಸ್ಚರ್ ಅಥವಾ ರಿಯಾಕ್ಷನ್ ಅಲ್ಲಿ ಇರುವ ಮಿಕ್ಸ್ಚರ್ ಟೆಂಪರೇಚರ್ ಅನ್ನೋದು ಜಾಸ್ತಿ ಮಾಡುತ್ತೆ. The neutralization reaction, a new substance is formed. ಸೊ ಈ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಲ್ಲಿ ನಮಗೆ ಒಂದು ನ್ಯೂ ಸಬ್ಸ್ಟೆನ್ಸ್ ಅನ್ನೋದು ಬರುತ್ತೆ. ಏನ ನ್ಯೂಟ್ರಲೈಸೇಷನ್ ಇಂದ ನ್ಯೂ ಸಬ್ಸ್ಟೆನ್ಸ್ ಬರುತ್ತೆ ಅಂದ್ರೆ ಇಟ್ ಈಸ್ ಎ ಸಾಲ್ಟ್. ಏನು ನಮಗೆ ಅದು ಸಾಲ್ಟ್. ನ್ಯೂಟ್ರಲೈಸೇಷನ್ ಎರಡು ಆಸಿಡ್ ನ ಬೇಸಸ್ ನ ಎರಡು ಮಿಕ್ಸ್ ಮಾಡಿದಾಗ ನಮಗೆ ಬರುವಂತದ್ದೇ ಈ ಸಾಲ್ಟ್. ಓಕೆನಾ. ಅಂಡ್ ಸಾಲ್ಟ್ ಮೇ ಬಿ ಆಸಿಡಿಕ್, ಬೇಸಿಕ್ ಆರ್ ನ್ಯೂಟ್ರಲ್ ಇನ್ ನೇಚರ್. ಸೊ ಈ ಸಾಲ್ಟ್ ಅನ್ನೋದು ಆಸಿಡ್ ಆದ್ರೂ ಆಗಿರ್ಬೋದು, ಬೇಸ್ ಆದ್ರೂ ಆಗಿರ್ಬೋದು, ಅಥವಾ ನ್ಯೂಟ್ರಲ್ ಆದ್ರೂ ಆಗಿರ್ಬೋದು. ಇಟ್ ಈಸ್ ಆಸಿಡಿಕ್ ಆರ್ ಬೇಸ್ ಆರ್ ನ್ಯೂಟ್ರಲ್. ಸೊ ಈ ಸಾಲ್ಟ್ ಅನ್ನೋದು ಆಸಿಡಿಕ್ ಆದ್ರೂ ಆಗಿರ್ಬೋದು, ಬೇಸ್ ಆದ್ರೂ ಆಗಿರ್ಬೋದು, ಅಥವಾ ನ್ಯೂಟ್ರಲ್ ಆದ್ರೂ ಆಗಿರ್ಬೋದು. ಓಕೆ. ಅಂಡ್ thus neutralization can be defined as follows. ಸೊ ಇದರಿಂದ ನಾವು ಏನಂತ ಈ ನ್ಯೂಟ್ರಲೈಸೇಷನ್ ನಾವು ಏನಂತ ಡಿಫೈನ್ ಮಾಡ್ತೀವಿ ಅಂದ್ರೆ, okay, so this neutralization reaction is defined as the reaction between an acid, the reaction between an acid and a base is known as neutralization. Salt and water are produced in this process. With the evolution of heat. ಸೊ ಏನು ವಾಟ್ ಇಸ್ ನ್ಯೂಟ್ರಲೈಸೇಷನ್ ಅಂತ ಹೇಳಿದ್ರೆ, ಎರಡು ಆಸಿಡ್ ಅಥವಾ ಬೇಸ್ ಮಧ್ಯೆ ಓಕೆ ರಿಯಾಕ್ಷನ್ ಏನ ನಾವು ಹೇಳ್ತೀವೋ ಅದನ್ನ ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಇದರಲ್ಲಿ ನಮಗೆ ಈ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಲ್ಲಿ ನಮಗೆ ಸಾಲ್ಟ್ ಮತ್ತೆ ವಾಟರ್ ಅನ್ನೋದು ಒಪ್ಟೈನ್ ಆಗುತ್ತೆ. ಓಕೆನಾ, ಪ್ರೊಡ್ಯೂಸ್ ಆಗುತ್ತೆ. ಸೊ ಏನ್ರಿಂದ ಅಂತ ಹೇಳಿದ್ರೆ ಈ ಪ್ರೋಸೆಸ್ ಅಲ್ಲಿ, ಇನ್ ದಿಸ್ ಪ್ರೋಸೆಸ್ ಅಲ್ಲಿ ನಮಗೆ ಸಾಲ್ಟ್ ಮತ್ತೆ ವಾಟರ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ ವಿತ್ ಎವಲ್ಯೂಷನ್ ಆಫ್ ಹೀಟ್. ಹೀಟ್ ಅನ್ನೋದು ಸಹ ಇಲ್ಲಿ ಎವಾಲ್ವ್ ಆಗುತ್ತೆ. ಹೀಟ್ ಎವಾಲ್ವ್ ಆದಾಗ ನಮ್ಗೆ ಇಲ್ಲಿ ಸಾಲ್ಟ್ ಮತ್ತೆ ವಾಟರ್ ಅನ್ನೋದು ತಾನೇ ನಮ್ಗೆ ಬರ್ತಾ ಇದೆ. ಸೊ ಇಲ್ಲಿ ಹೀಟ್ ಅನ್ನೋದು ಸಹ ಎವಾಲ್ವ್ ಆಗುತ್ತೆ. ಓಕೆನಾ. ಸೊ ಇದನ್ನ ನಾವು ರಿಯಾಕ್ಷನ್ ಆಗಿ ಬರೆದ್ರೆ, ಓಕೆ, ಒಂದು ರಿಯಾಕ್ಷನ್ ಆಗಿ ಬರೆದ್ರೆ ಆಸಿಡ್ ಪ್ಲಸ್ ಬೇಸ್ gives acid and base gives salt plus water. Salt plus ವಾಟರ್. ಸಾಲ್ಟ್ ಮತ್ತೆ ವಾಟರ್ ನ ಆಸಿಡ್ ಪ್ಲಸ್ ಬೇಸ್ ಎರಡು ರಿಯಾಕ್ಟ್ ಆಗಿ ನಮಗೆ ಸಾಲ್ಟ್ ಮತ್ತೆ ವಾಟರ್ ಅನ್ನೋದನ್ನ ಕೊಡುತ್ತೆ ವಿತ್ ಎವಲ್ಯೂಷನ್ ಆಫ್ ಹೀಟ್. ಸೊ ಇಲ್ಲಿ ನಮಗೆ ಎವಲ್ಯೂಷನ್ ಆಫ್ ಹೀಟ್ ಅನ್ನೋದು ಸಹ ಬರುತ್ತೆ. ಎವಲ್ಯೂಷನ್ ಆಫ್ ಹೀಟ್. ಓಕೆನಾ. ಸೊ ಎವಲ್ಯೂಷನ್ ಆಫ್ ಹೀಟ್ ಅನ್ನೋದು ಸಹ ಇಲ್ಲಿ ಆಗುತ್ತೆ. ದ ಫಾಲೋಯಿಂಗ್ ರಿಯಾಕ್ಷನ್ ಈಸ್ ಆನ್ ಎಕ್ಸಾಂಪಲ್. ಸೊ ಇದು ಎಕ್ಸಾಂಪಲ್. ಓಕೆನಾ. ಈ ರೀತಿ ನಮಗೆ ಆಸಿಡ್ ಮತ್ತೆ ಬೇಸ್ ರಿಯಾಕ್ಟ್ ಆದ್ರೆ ಇದು ನಮಗೆ ಜನರಲ್ ಈಕ್ವೇಶನ್ ಅಂತ ಹೇಳ್ಬೋದು. ಬಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನಮಗೆ HCl plus NaOH gives NaCl plus H2O. So this is the example. So ಇಲ್ಲಿ acid is hydrochloric acid and base has NaOH, sodium hydroxide. ಸೊ ಈ ಎರಡನ್ನು ಮಿಕ್ಸ್ ಆದ್ರೆ ನಮಗೆ ಸೋಡಿಯಂ ಕ್ಲೋರೈಡ್ ಅನ್ನೋದು ಬರುತ್ತೆ. ಇಟ್ ಈಸ್ ಎ ಸಾಲ್ಟ್. ಈ ಸೋಡಿಯಂ ಕ್ಲೋರೈಡ್ ಪ್ಲಸ್ ವಾಟರ್ ಇಲ್ಲಿ ಎವಾಲ್ಯೂಷನ್ ಆಫ್ ಹೀಟ್ ಅನ್ನೋದು ಆಗುತ್ತೆ. ಓಕೆನಾ.
ಸೊ ಈ ಸೋಡಿಯಂ ಕ್ಲೋರೈಡ್ ಮತ್ತೆ ವಾಟರ್ ಅನ್ನೋದು ನಮಗೆ ಎವಾಲ್ವ್ ಆಗುತ್ತೆ ಅಲ್ವಾ, ಇದು ನಮಗೆ ಏನ್ರಿಂದ ಎವಾಲ್ವ್ ಆಗುತ್ತೆ ಅಂತ ಹೇಳಿದ್ರೆ ಎವಲ್ಯೂಷನ್ ಆಫ್ ಹೀಟ್. ಇಲ್ಲಿ ಹೀಟ್ ಅನ್ನೋದು ಎವಾಲ್ವ್ ಆಗಿ ನಮಗೆ ಈ ಸಾಲ್ಟ್ ಅನ್ನೋದನ್ನ ಕೊಡುತ್ತೆ. ಓಕೆ, ಬೂಜೋ added dilute sulfuric acid to the lime water. Will the reaction mixture become hot or cold? ಸೊ ಇಲ್ಲಿ ನಮಗೆ ಬೂಜೋ ಒಂದು ಮಿಕ್ಸ್ಚರ್ ತಗೊಂಡು, ಓಕೆನಾ, ಲೈಮ್ ವಾಟರ್ನ ಸಲ್ಫ್ಯೂರಿಕ್ ಆಸಿಡ್ ಜೊತೆ ಮಿಕ್ಸ್ ಮಾಡ್ತಾನೆ. ಆಗ ಅಲ್ಲಿ ರಿಯಾಕ್ಷನ್ ಅನ್ನೋದು ಹಾಟ್ ಆಗಿರುತ್ತಾ ಕೋಲ್ಡ್ ಆಗಿರುತ್ತಾ ಅಂತ ಕೇಳಿದ್ದಾರೆ. ಓಕೆನಾ, ನ್ಯೂಟ್ರಲೈಸೇಷನ್ ಇನ್ ಎವ್ರಿ ಡೇ ಲೈಫ್. ಸೊ ಈ ನ್ಯೂಟ್ರಲೈಸೇಷನ್ ನಮ್ಮ ಎವ್ರಿ ಡೇ ಲೈಫ್ ಅಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿ. ಓಕೆನಾ, ಸೊ ನ್ಯೂಟ್ರಲೈಸೇಷನ್ ಇನ್ ಅವರ್ ಎವ್ರಿ ಡೇ ಲೈಫ್. So first one is indigestion. So ನಮ್ಮ ಡೈಜೆಷನ್ ಅಲ್ಲಿ ಇಂಡೈಜೆಷನ್, ನಮ್ಮ ಇಂಡೈಜೆಷನ್ ಅಲ್ಲಿ ಯಾವ ರೀತಿ ನಮಗೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅನ್ನೋದು ಆಗುತ್ತೆ ಅಂತ. ಅವರ್ ಸ್ಟಮಕ್ ಕಂಟೈನ್ ಹೈಡ್ರೋಕ್ಲೋರಿಕ್ ಆಸಿಡ್. ಇಟ್ ಹೆಲ್ಪ್ಸ್ ಅಸ್ ಟು ಡೈಜೆಸ್ಟ್ ಫುಡ್. ಸೊ ನಮ್ಮ ಸ್ಟಮಕ್ ಅಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನೋದು ಇದೆ. ಓಕೆ, ಹೈಡ್ರೋಕ್ಲೋರಿಕ್ ಆಸಿಡ್ HCl ಅನ್ನೋದು ನಮ್ಮ ಸ್ಟಮಕ್ ಅಲ್ಲಿ ಇದೆ. ಸೊ ಅದು ನಮಗೆ ಫುಡ್ ನ ಡೈಜೆಸ್ಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಆಸ್ ಯು ಹ್ಯಾವ್ ಲರ್ನ್ಡ್ ಇನ್ ಚಾಪ್ಟರ್ 2. ಸೊ ಆಲ್ರೆಡಿ ನೀವು ಇದನ್ನ ಚಾಪ್ಟರ್ 2 ಅಲ್ಲಿ ಲರ್ನ್ ಮಾಡಿದೀರಾ. ಬಟ್ ಟೂ ಮಚ್ ಆಫ್ ಆಸಿಡ್ ಇನ್ ಸ್ಟಮಕ್ ಕಾಸಸ್ ಇಂಡೈಜೆಷನ್. ಸೊ ಸ್ವಲ್ಪ ಅಮೌಂಟ್ ಆಫ್ ಇದ್ರೆ ಇದು ನಮಗೆ ಎಷ್ಟು ಬೇಕೋ ಅಷ್ಟಿದ್ರೆ ನಮಗೆ ಅದು ಡೈಜೆಷನ್ ಅನ್ನೋದು ಆಗುತ್ತೆ. ಬಟ್ ತುಂಬಾ ಗ್ಯಾಸ್ಟ್ರಿಕ್ ಅಂತ ಹೇಳ್ತೀವಿಲ್ವಾ, ಅಸಿಡಿಟಿ ಅಂತ. ಸೊ ಈ ಅಸಿಡಿಟಿ ಅನ್ನೋದು, ಈ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನೋದು ಜಾಸ್ತಿ ಇದ್ದಾಗ ನಮಗೆ ಈ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನೋದು ಒಬ್ಟೈನ್ ಆಗುತ್ತೆ. ಸಮ್ಟೈಮ್ಸ್ ಇಂಡೈಜೆಷನ್ ಇಸ್ ಪೇನ್ಫುಲ್. ಸೊ ಸಮ್ಟೈಮ್ಸ್ ಇಂಡೈಜೆಷನ್ ಅಂದ್ರೆ ಈ ಗ್ಯಾಸ್ಟ್ರಿಕ್ ಅನ್ನೋದು ತುಂಬಾ ಪೇನ್ಫುಲ್ ಆಗಿರುತ್ತೆ. ಟು ರಿಲೀವ್ ದಿಸ್ ಇಂಡೈಜೆಷನ್ ವಿ ಟೇಕ್ ಆನ್ ಆಂಟಿ ಆಸಿಡ್ ಸಚ್ ಆಸ್ ಮಿಲ್ಕ್ ಆಫ್ ಮೆಗ್ನೀಷಿಯಾ. ಸೊ ಇದನ್ನ, ಈ ಪೇನ್ಫುಲ್ ಆಗಿರುತ್ತೆ ಅಲ್ವಾ, ಸೊ ಇದನ್ನ ನಾವು ತಡೆಗಟ್ಟಕ್ಕೆ ಅಂದ್ರೆ ಇದನ್ನ ಪ್ರಿವೆಂಟ್ ಮಾಡೋದಕ್ಕೋಸ್ಕರ ನಮ್ಗೆ ಇದು, ಓಕೆ, ಇದಕ್ಕೆ ಬದಲಾಗಿ ನಾವು ಏನನ್ನ ತಗೋತೀವಿ ಇಲ್ಲಿ, ಆಂಟಾ ಆಸಿಡ್ಸ್ ನ. ಅದೇ ನಮ್ಗೇನು ಮಿಲ್ಕ್ ಆಫ್ ಮೆಗ್ನೀಷಿಯಾ. ಓಕೆ, ಸೊ ಆಂಟಾ ಆಸಿಡ್ಸ್ ನ ನಾವು ಯೂಸ್ ಮಾಡ್ತೀವಿ. ದಟ್ ಈಸ್ ಮಿಲ್ಕ್ ಆಫ್ ಮೆಗ್ನೀಷಿಯಾ, ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಂದ ರಿಲೀವ್ ಮಾಡೋದಕ್ಕೋಸ್ಕರ. ಓಕೆ, ವಿಚ್ ಕಂಟೈನ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಇಟ್ ನ್ಯೂಟ್ರಲೈಸಸ್ ದ ಎಫೆಕ್ಟ್ ಆಫ್ ಎಕ್ಸೆಸಿವ್ ಆಸಿಡ್. ಸೊ ಈ ಮಿಲ್ಕ್ ಆಫ್ ಮೆಗ್ನೀಷಿಯಾದಲ್ಲಿ ನಮಗೆ ಏನಿದೆ, ಇಲ್ಲಿ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅನ್ನೋದು ಇದೆ. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಓಕೆನಾ, ಸೊ ಈ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅನ್ನೋದು ಬೇಸ್. ಓಕೆನಾ, ಸೊ ದಿಸ್ ಇಸ್ ಬೇಸ್. ಹೈಡ್ರಾಕ್ಸೈಡ್ ಇಸ್ ಅ ಬೇಸ್. ಸೊ ಈ ಬೇಸು, ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನೋದು ಆಸಿಡ್ ಅಲ್ವಾ, ಸೊ ಈ ಎರಡನ್ನು ಮಿಕ್ಸ್ ಆಗಿ ನಮಗೆ ಸಾಲ್ಟ್ ಅನ್ನೋದು ಬರುತ್ತೆ. ಸೊ ಈ ಸಾಲ್ಟ್ ಬಂದಾಗ ನಮಗೆ ಇದು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅನ್ನೋದು ಆಗಿದೆ ಅಂತ ಅಲ್ವಾ. ಸೊ ದಟ್ಸ್ ವೈ ಈ ಇಂಡೈಜೆಷನ್ ಅಲ್ಲಿ ಸಹ ನಮಗೆ ಈ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅನ್ನೋದನ್ನ ನಾವು ನೋಡ್ಬೋದು. ಅಂಡ್ ನೆಕ್ಸ್ಟ್ ಒನ್ ಇಸ್ ಆಂಟ್ ಬೈಟ್. ಆಂಟ್ ಬೈಟ್, ಓಕೆನಾ, ಆಂಟ್ ಬೈಟ್. When an ant bites, it injects the acidic liquid. ಸೊ ಈ ಆಂಟ್ ಅನ್ನೋದು ಯಾವಾಗ ಬೈಟ್ ಮಾಡುತ್ತೋ ಆಗ ನಮಗೆ ಈ ಒಂದು ಲಿಕ್ವಿಡ್ ಅನ್ನೋದನ್ನ ಅದು ಇಂಜೆಕ್ಟ್ ಮಾಡುತ್ತೆ ನಮ್ಮ ಬಾಡಿಯಲ್ಲಿ. ಏನು ಅದು ಅಂದ್ರೆ ಫಾರ್ಮಿಕ್ ಆಸಿಡ್. ಫಾರ್ಮಿಕ್ ಆಸಿಡ್. ಸೊ ಈ ಫಾರ್ಮಿಕ್ ಆಸಿಡ್ ಅನ್ನೋದನ್ನ ಇಂಜೆಕ್ಟ್ ಮಾಡುತ್ತೆ ಇಂಟು ದ ಸ್ಕಿನ್ ಅಲ್ಲಿ ನಮಗೆ. The effect of the acid can be neutralized by rubbing moist baking soda. ಸೊ ಇದನ್ನ ನಾವು ನ್ಯೂಟ್ರಲೈಸ್ ಮಾಡಬಹುದು ಯಾವ ರೀತಿ ಅಂತ ಹೇಳಿದ್ರೆ, ಮಾಯಿಸ್ಟ್ ಆಗಿರುವಂತದ್ದು ಅಂದ್ರೆ ಒದ್ದೆ ಆಗಿರುವಂತ ಬೇಕಿಂಗ್ ಸೋಡಾನ. ಸೊ ಈ ಬೇಕಿಂಗ್ ಸೋಡಾದಲ್ಲಿ ಏನಿದೆ ಅಂದ್ರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಇದೆ. ಸೊ ಈ ಬೇಕಿಂಗ್ ಸೋಡಾದಲ್ಲಿ ನಮಗೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಸೊ ಈ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನೋದು ನಮ್ಮ ಬೇಕಿಂಗ್ ಸೋಡಾದಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಸೊ ದಿಸ್ ಈಸ್ ಅ ಬೇಸಿಕ್.
ಸೊ ಈ ಫಾರ್ಮಿಕ್ ಆಸಿಡ್ ಅನ್ನೋದು ಆಸಿಡಿಕ್, ಸೊ ಆಸಿಡ್. ಸೊ ಇವೆರಡು ನ್ಯೂಟ್ರಲೈಸ್ ಆಗುತ್ತೆ, ಆಸಿಡ್ ಬೇಸು ಮಿಕ್ಸ್ ಆಗಿ ನಮಗೆ ಇಲ್ಲಿ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅನ್ನೋದು ಆಗುತ್ತೆ. ಆರ್ ಕ್ಯಾಲಮೈನ್ ಸೊಲ್ಯೂಷನ್, ಇಲ್ಲಿ ನಾವು ಬೇಕಿಂಗ್ ಸೋಡಾ, ಮಾಯಿಸ್ಟ್ ಬೇಕಿಂಗ್ ಸೋಡಾ ಆದ್ರೂ ಯೂಸ್ ಮಾಡಿ ರಬ್ ಮಾಡಿದ್ರೆ ನಮಗೆ ಅದಾದ್ರೂ ನಮಗೆ ನ್ಯೂಟ್ರಲೈಸೇಷನ್ ಮಾಡುತ್ತೆ. ಇಲ್ಲ ಅಂದ್ರೆ ಕ್ಯಾಲಮೈನ್ ಸೊಲ್ಯೂಷನ್ ಅನ್ನೋದು ಸಹ ಇಲ್ಲಿ ನ್ಯೂಟ್ರಲೈಸ್ ಮಾಡುತ್ತೆ, ವಿಚ್ ಕಂಟೈನ್ ಜಿಂಕ್ ಕಾರ್ಬೋನೇಟ್. ಸೊ ಈ ಕ್ಯಾಲಮೈನ್ ಸೊಲ್ಯೂಷನ್ ಅಲ್ಲಿ ನಮಗೆ ಏನಿದೆ, ಜಿಂಕ್ ಕಾರ್ಬೋನೇಟ್ ಅನ್ನೋದು ಪ್ರೆಸೆಂಟ್ ಆಗಿರುತ್ತೆ, ಬೇಸ್ ಜಿಂಕ್ ಕಾರ್ಬೋನೇಟ್. ಸೊ ಈ ಜಿಂಕ್ ಕಾರ್ಬೋನೇಟ್ ಅನ್ನೋ ಬೇಸ್ ಆಸಿಡ್ ಜೊತೆ ರಿಯಾಕ್ಟ್ ಆಗಿ ಅದು ನ್ಯೂಟ್ರಲೈಸೇಷನ್ ಮಾಡುತ್ತೆ. ನೆಕ್ಸ್ಟ್ ಒನ್ ಇಸ್ ಸಾಯಿಲ್ ಟ್ರೀಟ್ಮೆಂಟ್. ಸೊ ಈ ಸಾಯಿಲ್ ಟ್ರೀಟ್ಮೆಂಟ್, ಸೊ ಇಲ್ಲಿ ಯಾವ ರೀತಿ ಈ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅನ್ನೋದು ಆಗುತ್ತೆ ಅಂತ. ಎಕ್ಸೆಸಿವ್ ಯೂಸ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಸ್ ಮೇಕ್ಸ್ ದ ಸಾಯಿಲ್ ಆಸಿಡಿಕ್. ಸೊ ಎಕ್ಸೆಸಿವ್ ಫರ್ಟಿಲೈಸರ್ಸ್ ನಾವು ಅಂದ್ರೆ ತುಂಬಾ ಫರ್ಟಿಲೈಸರ್ಸ್ ನ ಯೂಸ್ ಮಾಡೋದ್ರಿಂದ ನಮ್ಮ ಸಾಯಿಲ್ ಅನ್ನೋದು ಆಸಿಡಿಕ್ ಆಗುತ್ತೆ. Plants do not grow well when the soil is neither too acidic or too basic. ಸೊ ಈ ಸಾಯಿಲ್ ಅನ್ನೋದು ನಮಗೆ ತುಂಬಾ ಬೇಸಿಕ್ ಆಗಿದ್ರು ಸಹ ಈ ಪ್ಲಾಂಟ್ಸ್ ಅನ್ನೋದು ಗ್ರೋ ಅಲ್ಲ, ತುಂಬಾ ಅಸಿಡಿಕ್ ಆಗಿದ್ರು ಸಹ ಈ ಪ್ಲಾಂಟ್ಸ್ ಅನ್ನೋದು ಗ್ರೋ ಆಗಲ್ಲ. when the soil is too acidic, ಸೊ ಯಾವಾಗ ಈ ಸಾಯಿಲ್ ಅನ್ನೋದು ತುಂಬಾ ಅಸಿಡಿಕ್ ಆಗಿದ್ರೆ ಇಟ್ ಈಸ್ ಟ್ರೀಟೆಡ್ ವಿತ್ ಬೇಸಸ್ ಲೈಕ್ ಕ್ವಿಕ್ಲೈಮ್. ಸೊ ಅದನ್ನ ನಮ್ಮ ಸಾಯಿಲ್ ಅನ್ನೋದು ಆಸಿಡಿಕ್ ಆಗಿದ್ರೆ ನಾವು ಬೇಸ್ ಇಂದ ಅದನ್ನ ನ್ಯೂಟ್ರಲೈಸ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ನಾವು ಬೇಸಿಕ್ ನ ಯೂಸ್ ಮಾಡಬೇಕು ಅಲ್ವಾ. ಸೊ ಅದಕ್ಕೆ ನಾವು ಕ್ಯಾಲ್ಸಿಯಂ ಆಕ್ಸೈಡ್ಸ್ ನ ಯೂಸ್ ಮಾಡ್ತೀವಿ. ಓಕೆ, ಕ್ಯಾಲ್ಸಿಯಂ ಆಕ್ಸೈಡ್ಸ್ ಮತ್ತೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನ ಎರಡನ್ನ ಯೂಸ್ ಮಾಡ್ತೀವಿ. ಓಕೆ, ಏನು ಕ್ವಿಕ್ಲೈಮ್ and slacked lime. ಸೊ ಇದರಲ್ಲಿ ನಮಗೆ ಕ್ಯಾಲ್ಸಿಯಂ ಆಕ್ಸೈಡ್, ಈ ಸ್ಲಾಕೆಡ್ ಲೈಮ್ ಅಲ್ಲಿ ನಮಗೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಇವೆರಡು ಬೇಸ್. ಓಕೆನಾ, ಇವೆರಡು ಬೇಸ್. ಸೊ ಇವು ನಮಗೆ ಈ ಅಸಿಡಿಕ್ ಅಂದ್ರೆ ಸಾಯಿಲ್ ಅಸಿಡಿಕ್ ಆದಾಗ ಅಸಿಡಿಕ್ ಜೊತೆ ರಿಯಾಕ್ಟ್ ಆಗಿ ನಮಗೆ ನ್ಯೂಟ್ರಲೈಸೇಷನ್ ಅಂತ ಸಿಗುತ್ತೆ. ಓಕೆ, ಇಫ್ ದ ಸಾಯಿಲ್ ಈಸ್ ಬೇಸಿಕ್ ಆಗಿದ್ರೆ, ಸಾಯಿಲ್ ಅನ್ನೋದು ಬೇಸಿಕ್ ಆಗಿದ್ರೆ, ಆರ್ಗ್ಯಾನಿಕ್ ಮ್ಯಾಟರ್ ಮೀನ್ಸ್ ಕಾಂಪ್ಯಾಕ್ಟ್ ಅನ್ನೋದು ತುಂಬಾ ಬೇಸಿಕ್ ಆಗಿದ್ರೆ ಅಲ್ಲಿ ನಾವು ಕಾಂಪ್ಯಾಕ್ಟ್ ಅನ್ನೋದನ್ನ ಯೂಸ್ ಮಾಡ್ತೀವಿ ಟು ಆಡ್ ಇಟ್ ಟು ಇಟ್. ಈ organic matter releases acids which neutralizes the basic nature of a soil. ಸೊ ಈ ಕಾಂಪ್ಯಾಕ್ಟ್ ಅನ್ನೋದನ್ನ ನಾವು ಅಲ್ಲಿ ಹಾಕಿದಾಗ ಅದರಿಂದ ನಮಗೆ ಆಸಿಡ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಸೊ ಅಲ್ಲಿ ನಮಗೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅನ್ನೋದು ಅಲ್ಲಿ ಆಗಿ ನಮಗೆ ಇಲ್ಲಿ ಓಕೆ ಇದು ಬ್ಯಾಲೆನ್ಸ್ ಆಗುತ್ತೆ. ಅಲ್ಲಿ ಬೇಸಿಕ್ ನೇಚರ್ ಆಫ್ ಎ ಬೇಸಿಕ್ಸ್ ಮತ್ತೆ ಅಸಿಡಿಕ್ ನೇಚರ್ ಆಫ್ ಆಸಿಡಿಕ್ ಡೆಸ್ಟ್ರಾಯ್ ಆಗ್ತಿದೆ ಅಂತ ಅಲ್ವಾ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂದ್ರೆ. ಸೊ ಈ ರೀತಿ ಆಗಿ ನಮಗೆ ಬ್ಯಾಲೆನ್ಸ್ ಅನ್ನೋದು ಬರುತ್ತೆ ಇಲ್ಲಿ. Next one is factory waste. Factory waste. ಸೊ ಯಾವ ರೀತಿ ಫ್ಯಾಕ್ಟರಿ ವೇಸ್ಟ್ ಅಲ್ಲಿ ನಾವು ನ್ಯೂಟ್ರಲೈಸೇಷನ್ ನ ನೋಡಬಹುದು ಅಂತ. ದ ವೇಸ್ಟ್ ಆಫ್ ಎ ಮೆನಿ ಫ್ಯಾಕ್ಟರೀಸ್ ಕಂಟೈನ್ ಆಸಿಡ್ಸ್. ಸೊ ಈ ವೇಸ್ಟ್ ಅನ್ನೋದು ಮೆನಿ ಫ್ಯಾಕ್ಟರೀಸ್ ಅಲ್ಲಿ ಆಸಿಡ್ಸ್ ಆಗಿ ಇರುತ್ತೆ. ಆಸಿಡ್ಸ್ ಅದು ವೇಸ್ಟ್ ಅನ್ನೋದು. ಓಕೆ, ಇಫ್ ದೇರ್ ಆರ್ ಅಲೌಡ್ ಟು ಫ್ಲೋ ಇನ್ ಟು ದ ವಾಟರ್ ಬಾಡೀಸ್ ದ ಆಸಿಡ್ಸ್ ವಿಲ್ ಕಿಲ್ ಫಿಶ್ ಅಂಡ್ ಅದರ್ ಆರ್ಗನಿಸಮ್. ಸೊ ಈ ಆಸಿಡ್ಸ್ ಅನ್ನೋದು ಈ ಫ್ಯಾಕ್ಟರೀಸ್ ವೇಸ್ಟ್ ಇಂದ ಈ ಫ್ಯಾಕ್ಟರೀಸ್ ಇಂದ ಏನ್ ಬರುತ್ತೋ ಸೊ ಅದನ್ನ ನಾವು ವಾಟರ್ ಅಲ್ಲಿ ಬಿಟ್ಬಿಟ್ರೆ, ರಿವರ್ಸ್ ಅಲ್ಲಿ ಬಿಟ್ರೆ ಈ ವಾಟರ್ ಬಾಡೀಸ್ ಅನ್ನೋದು ಈ ವೇಸ್ಟ್ ಇಂದ ಮಿಕ್ಸ್ ಆಗಿ ಅದರಲ್ಲಿರುವ ಫಿಶ್ ಮತ್ತೆ ಆರ್ಗ್ಯಾನಿಕ್ ಮೈಕ್ರೋ ಆರ್ಗನಿಸಮ್ಸ್ ಏನಿರುತ್ತೋ ಅದನ್ನೆಲ್ಲಾನು ಡೆಸ್ಟ್ರಾಯ್ ಮಾಡುತ್ತೆ. ಓಕೆ, ಅದರ್ ಆರ್ಗನಿಸಮ್ಸ್ ನ. The factory wastes are therefore neutralized by adding basic substances. ಸೊ ಅದಕ್ಕೆ ನಾವು ಈ ಫ್ಯಾಕ್ಟರಿ ವೇಸ್ಟ್ ನ ನಾವು ನ್ಯೂಟ್ರಲೈಸೇಷನ್ ಮಾಡಬೇಕು ಬೈ ಆಡಿಂಗ್ ಬೇಸಿಕ್ ಸಬ್ಸ್ಟೆನ್ಸಸ್ ನ ಹಾಕಿ ನಾವು ಇಲ್ಲಿ ನ್ಯೂಟ್ರಲೈಸೇಷನ್ ಅನ್ನೋದನ್ನ ಮಾಡಬೇಕು ಅಲ್ವಾ. ಸೊ ಆಗ ಈ ಫ್ಯಾಕ್ಟರಿ ವೇಸ್ಟ್ ಅನ್ನೋದನ್ನ ನ್ಯೂಟ್ರಲೈಸೇಷನ್ ಮಾಡೋದ್ರಿಂದ ನಮಗೆ ಹೆಲ್ಪ್ ಆಗುತ್ತೆ ಅಲ್ವಾ. ಸೊ ಈ ಆಸಿಡ್ಸ್ ಇರೋದು ಈ ಬೇಸಿಕ್ ಸೊಲ್ಯೂಷನ್ಸ್ ನ ಅಥವಾ ಬೇಸಿಕ್ ಸಬ್ಸ್ಟೆನ್ಸಸ್ ನ ಹಾಕಿದಾಗ ನಮಗೆ ಅದು ನ್ಯೂಟ್ರಲೈಸೇಷನ್ ಆಗುತ್ತೆ. ಸೊ ಇದು ಬ್ಯಾಲೆನ್ಸ್ ಆಗುತ್ತೆ ಆಗ ಅಲ್ವಾ. ಸೊ ದಿಸ್ ಇಸ್ ದ ಆಸಿಡ್ಸ್ ಬೇಸಸ್ ಅಂಡ್ ಸಾಲ್ಟ್ಸ್ ಚಾಪ್ಟರ್. ಓಕೆನಾ.
ಸೊ ಇಲ್ಲಿಗೆ ನಮ್ಮ ಆಸಿಡ್ಸ್ ಬೇಸಿಸ್ ಅಂಡ್ ಸಾಲ್ಟ್ ಚಾಪ್ಟರ್ ಫಿನಿಶ್ ಆಗ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ನಾವು ಎಕ್ಸಸೈಸ್ ಪ್ರಾಬ್ಲಮ್ಸ್ ನೋಡೋಣ, ಓಕೆನಾ. ಸೊ ಎಕ್ಸಸೈಸ್ ಪ್ರಾಬ್ಲಮ್ಸ್ ಅಲ್ಲಿ 11 ಕ್ವಶನ್ಸ್ ಇದಾವೆ. ಸೊ ಈ ಕ್ವಶನ್ಸ್ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ, ಓಕೆ. ನೆಕ್ಸ್ಟ್ ಚಾಪ್ಟರ್ ಅದಾದ್ಮೇಲೆ ನಾವು ಫಿಸಿಕಲ್ ಅಂಡ್ ಕೆಮಿಕಲ್ ಚೇಂಜಸ್ ನ ನೋಡೋಣ, ಚಾಪ್ಟರ್ 6, ಓಕೆ. ಆ್ಯಂಡ್ ನಾವು ಥ್ಯಾಂಕ್ ಯು, ಓಕೆನಾ.